ಪಾಂಡವರು ಇರಿಸಿ ಹೋದರು ಕೈದುಗಳ. ಆ ಪಾಂಡವರು ಇದ್ರಲ್ಲ, ಅವರ ಆಯುಧ ಎಲ್ಲ ಇದರಲ್ಲಿ ಇಟ್ಟಿದ್ದಾರೆ, ಅದು ನಮಗೆ ಅನುಕೂಲವಾಗತ್ತೆ ಅಂತ. ಈಗ ಅರಸು ಮಕ್ಕಳು ಮುಟ್ಟಲು ಉಚಿತ, ಅದನ್ನ ತಗೊಂಬ ಅಂದಾಗ ಇವನು ಕೇಳ್ತಾನೆ, ಮರದ ಮೇಲೆ ಹೆಣನೇನಯ್ಯ, ಹಂಗೆ ಕಟ್ಟಿಟ್ಬಿಟ್ಟಿರ್ತಾರೋ ಅಂದಾಗ, ಇಳಿಸು ನೀನು, ಅದನ್ನೆಲ್ಲ ಚರ್ಮದಲ್ಲಿ ಬಿಗಿದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಪಾಂಡವರು ಇಟ್ಟದ್ದು. ಅದರಿಂದ ಹತ್ತು ಅಂದಾಗ ಸೆರಗನ ಅಳವಡಿಸಿ ಇಕ್ಕಿ ಸೊಂಟಕ್ಕೆ ಬಿಗಿದು ಭೀತಿಯ ತೊರೆದು ತುದಿಗೆ ಏರಿದ. ಅಲ್ಲಿ ಆಯುಧಗಳಿತ್ತು. ನೇಣ್ಗಳ ಹರಿದು ಆ ಕೈದುಗಳನ್ನು ಆಯುಧಗಳನ್ನು ಬಿಚ್ಚಿ ಕಂಡು ಅಂಜಿದನು, ಭಯ ಹೊಡೆದು ಹೆದರಿಕೆ ಆಗಕ್ಕೆ ಶುರುವಾಯಿತು. ಆ ಸೇನೆ ಕಂಡದ್ದಕ್ಕಿಂತ ಹೆಚ್ಚು ಹೆದರಿಕೆ ಆಯ್ತು ಈಗ ಉತ್ತರನಿಗೆ. ಕೇಳ್ತಾನೆ ಅರ್ಜುನನನ್ನ, ಇವೇನು ಆಯುಧಗಳ? ಕಾಲ ಭುಜಗನ ನಾಲಗೆಯೋ ಇದು? ಶರಜಾಲವೋ, ಕೈದುಗಳು, ಕಾಲಾಂತಕನ ದಾಡೆಗಳೋ ಇದು? ಇದನ್ನು ಹೇಗೆ ಮುಟ್ಟೋದು? ಈ ಆಯುಧವನ್ನು ಎತ್ಕೊಂಡು ಇಳಿಯೋದು ಹೇಗೆ? ಬೃಹನ್ನಳೆ ಕೊಂದೆಯನುತ ಅಲುಬಿದನು. ಆಗ ಹೇಳ್ತಾನೆ, ಹಾಗೆಲ್ಲ ಆಡಬಾರ್ದು, ಇಳಿಸು ಕೆಳಕ್ಕೆ ಅಂದಾಗ ಅವನು ಹೇಳ್ದ, ಗಿರಿಯನೆತ್ತಲಬಹುದು, ಈ ಬಿಲುಗಳ ತೆರಳಿಸುವಡೆ ಆವನು ಬಂದ. ಎತ್ತಕ್ಕಾಗಲ್ಲ, ನಾನು ಬೃಹನ್ನಳೆ ಧರಿಸಲಾಪೈ ನೀ ಸಮರ್ಥನು ನಿನಗೆ ಶರಣು. ಇವನು ಯಾರು ಅಂತ ಅರ್ಥ ಆಗಿಲ್ಲ ಇವನಿಗೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದಾಗ ಹೋಗಿ ಇಳಿಸ್ತಾನೆ ಅರ್ಜುನ. ಉತ್ತರ ಕುಮಾರ ಕೇಳ್ತಾನೆ, ಇದು ಯಾರದ್ದು ಇಷ್ಟು ದೊಡ್ಡ ಬಿಲ್ಲು ಅಂದಾಗ ಅರ್ಜುನ ಹೇಳ್ತಾನೆ, ಒಂದೊಂದು ಆಯುಧವನ್ನು ವಿವರಿಸ್ತಾನೆ. ಇದು ಕಣ ಗಾಂಡೀವವೆಂಬ ಮಹಾಧನು ಪಾರ್ಥನದು, ಇಷ್ಟು ದೊಡ್ಡದು. ಇದು ಯುಧಿಷ್ಠಿರನ ಚಾಪ. ಈ ಧನು ಭೀಮಸೇನನದು. ಇದು ನಕುಲ ಕೋದಂಡರ ಬಿಲು. ಇದು ಸಹದೇವನದು. ಹಾಗಾಗಿ ಅದೆಲ್ಲವನ್ನು ನೋಡಿ ಕೇಳಿದ ತಕ್ಷಣ ಇವನು ಕೇಳ್ತಾನೆ, ನಿನಗೆ ಹೇಗೆ ಗೊತ್ತು ಇದೆಲ್ಲ? ಯಾರು ನೀನು? ಅಂದರೆ ಸರಿಯಾದವರ ಸಾಂಗತ್ಯ ಜ್ಞಾನವನ್ನು ಬೆಳೆಸ್ಬಿಡುತ್ತೆ ನೋಡಿ. ಸಜ್ಜನರ ಸಹವಾಸ ಹೆಜ್ಜೇನ ಸಂಘ ಅಂತ ಹೇಳಿದ್ದದಕ್ಕೆ, ದಾಸರು ಹೇಳಿದ್ದು ಅದಕ್ಕೆ. ಅಜ್ಞಾನಿಗಳ ಕೂಡೆ ಅಖಿಲ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಪಾರ್ಥನ ಜೊತೆಯಲ್ಲಿದ್ದದ್ದಕ್ಕೆ ಅವನಿಗೆ ಬಂದ ಅರಿವು. ಇಷ್ಟೆಲ್ಲ ಹೇಳಬೇಕಾದ್ರೆ ಈ ವ್ಯಕ್ತಿ ಯಾರು? ಆರು ನೀನು? ಅರ್ಜುನನೋ, ನಕುಲನೋ, ಮಾರುತನ ಸುತನೋ, ಯಾರು ನೀನು ಅಂತ ಹೇಳಿ ಕೇಳಿದಾಗ ಹೇಳ್ತಾನೆ ಅರ್ಜುನ, ಕೇಳಲೇಬೇಕು ಅಂತ ಇದ್ರೆ ನಾನೇ ಪಾರ್ಥ. ನಿಮ್ಮ ಮನೆಯಲ್ಲಿ ಅದು ಮಾಡು ಇದು ಮಾಡು ಅಂತ ನಿರೂಪವನ್ನು ಕೊಡ್ತಿದ್ದೀಯಲ್ಲ, ಅವನೇ ಭೀಮ. ಕೂತು ಪಗಡಿ ಆಟವನ್ನು ಆಡ್ತಿದ್ದಾನಲ್ಲ ನಿಮ್ಮಪ್ಪನ ಜೊತೆಗೆ ಸನ್ಯಾಸಿಯ ಮಾದರಿಯಲ್ಲಿ, ಅವಧರ್ಮಪುತ್ರ. ನಿಮ್ಮ ಇಡೀ ಗೋಕುಲವನ್ನು ಕಾಯ್ದವನು ಅವನು ಸಹದೇವ. ಅಶ್ವಶಾಲೆಯನ್ನು ನೋಡ್ತಾ ಇರುವಂಥವನು ನಕುಲ. ಸೈರಂಧ್ರಿಯ ರಾಣಿವಾಸದಲ್ಲಿ ಎಲ್ಲರನ್ನ ಸಿದ್ಧ ಮಾಡ್ತಿದ್ದಾಳಲ್ಲ, ಅವಳು ದ್ರೌಪದಿ ಅಂದಾಗ ಉತ್ತರನಿಗೆ ಇನ್ನೊಂದು ಆಘಾತ. ಯಾಕಂದ್ರೆ ಅವ್ರ ಜೊತೆ ಎಲ್ಲ ಹೇಗೆ ನಡ್ಕೊಂಡ್ಬಿಟ್ಟಿರ್ತಾರೆ ಅವರೆಲ್ಲ ಅಲ್ವಾ, ಹೇಗೆಲ್ಲ ನಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಕುಮಾರವ್ಯಾಸ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನು ಕೊಡ್ತಾನೆ. ಯಾವುದು ಏನೇ ಬಂದರೂ ಒಂದು ಮಿತಿಯಲ್ಲಿ ಬದುಕಿರಬೇಕು. ಮಿತಿಯನ್ನು ದಾಟಿದ ಅಹಂ ಒಳಗೆ ಪ್ರವೇಶ ಮಾಡಬಾರದು ಯಾವಾಗಲೂ. ಅದಕ್ಕೆ ಅವನು ಆರಂಭದಲ್ಲಿ ಬರೆಯೋದು, ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ, ಇಟ್ಟ ಪದವ ಅಳುಪದೊಂದಗ್ಗಳಿಕೆ, ಅಗ್ಗಳಿಕೆ ಏನಾದರೂ ಇದ್ರೂ ಅದು ವೀರನಾರಾಯಣನ ಕಿಂಕರೆ. ಇಲ್ಲಿ ಇಡೀ ಕಾವ್ಯ ಅಷ್ಟು ದೊಡ್ಡದಾದರೂ ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ. ಕೇಳುವ ನೀವು ಜಂಗಮರು ಜನಾರ್ದನರು, ಚಾರು ಕವಿತೆಯ ಬಳಕೆಯಲ್ಲ ಚಿತ್ತ ಅವಧಾರು. ಎಚ್ಚರಿಕೆಯಿಂದ ಕಾವ್ಯ ಕೇಳಬೇಕು. ಯಾಕೆ ಅಂದರೆ ಇದು ಕೃಷ್ಣ ಕಥೆ.
ತುಳಸಿಯ ಉದಕದಂತಿರೆ. ತೀರ್ಥ ತಗೋಬೇಕಾದ್ರೆ ಎಂಥ ಎಚ್ಚರಿಕೆ ಇರಬೇಕಲ್ವ. ಅದಕ್ಕೆ ವೇದಪಾರಾಯಣದ ಫಲ ಆಧರಿಸಿ ಭಾರತದಲ್ಲಿ ಒಂದಕ್ಷರವ ಕೇಳಿದರೆ ಬರೀಬೇಕಾದ್ರೆ ಎಷ್ಟು ಗಂಭೀರವಾಗಿ ಕೂತು ಕಾವ್ಯ ರಚನೆ ಮಾಡಿದ್ದಾನಲ್ಲ ಕವಿ. ಅವನ ಆ ತಪಸ್ಸಿಗೆ ಒಂದು ನಮಸ್ಕಾರ ಹಾಕಬೇಕಲ್ಲ ನಾವು, ಅಲ್ವಾ? ಎಂಥ ವ್ಯಕ್ತಿತ್ವ ರೀ ಇಂಥದ್ದೊಂದು ಕಾವ್ಯ ಕಟ್ಟಕ್ಕೆ. ನಮ್ಮ ಯೋಗ್ಯತೆಗೆ ಒಂದು ಪದ್ಯ ಬರೆಯೋಕ್ಕಾಗಲ್ಲ. ಈ ಥರದ್ದು ಬರುತ್ತೆ. ನಮಗೇನು ಭಾಷೆ ಬರಲ್ವಾ? ನಾವೆಲ್ಲ ಅಕ್ಷರಸ್ಥರೇ. ಒಂದು ಪದ್ಯ ಈ ಥರದ ಸೃಷ್ಟಿ ಮಾಡೋಕ್ಕಾಗಲ್ವೇ? ಮತ್ತೊಂದು ಇಲ್ಲಿವರೆಗೆ ಆಗಿಲ್ವಲ್ಲ. ಹಾಗಾಗಿ ನಮ್ಮ ಅಹಮ್ಮನ್ನು ಇಳಿಸ್ಕೊಳ್ಳೋಕ್ಕೆ ಇಂಥ ಕಾವ್ಯಗಳು ದೊಡ್ಡ ಮಾರ್ಗದರ್ಶನ ಮಾಡಿಬಿಡ್ತವೆ. ಕತೆ ಹೇಳೋದು ಇವ್ರ ಉದ್ದೇಶವೇ ಅಲ್ಲ. ಕತೆ ಎಲ್ರಿಗೂ ಗೊತ್ತಿರುತ್ತೆ. ಕತೆ ಹಿಂದಿನ ತತ್ವ ಇದೆಯಲ್ಲ, ಅದು ದೊಡ್ಡದು. ಈಗ ಅವನು ಕೇಳ್ತಾನೆ, ಎಂಥ ತಪ್ಪು ಮಾಡಿಬಿಟ್ವಿ ಅಲ್ವಾ ನಿಮ್ಮೆಲ್ಲರ ಜೊತೆ ಅಂದಾಗ, ನಿನ್ನಯ ಮೇಲೆ ತಪ್ಪಿಲ್ಲ ಎನ್ನುತ್ತಾ ಫಲುಗುಣ ಎತ್ತಿದನು ಹಿಡಿದು. ನಿಂಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ತಪ್ಪು ಮಾಡ್ತಿರ್ಲಿಲ್ಲ. ಅದಕ್ಕೆ ಇದೆಲ್ಲ ಬೇಡ, ಹಾಗಾಗಿ ನೀನು ಹೊರಡು ನಡೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೊರಡ್ತಾನೆ. ಈ ಕೌರವರ ಸೇನೆ ನೋಡ್ತಾ ಇರತ್ತೆ. ಇತ್ತ ಕಡೆ ಪಾಂಡವರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಈ ಗೋವುಗಳನ್ನು ಸೆರೆ ಹಿಡಿದಿದ್ದಾಯಿತು. ನೋಡೋಣ ಏನು ಮಾಡೋಣ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ದಾಗ ಒಮ್ಮೆ ಗಾಂಧೀವದ ಧ್ವನಿ ಕೇಳುತ್ತಲ್ಲ, ಆವಾಗ ಅರ್ಥ ಆಗತ್ತೆ ಎದುರಿಗಿದ್ದ ಭೀಷ್ಮ ದ್ರೋಣ ಕರ್ಣರಿಗೆ ಬಂದವನು ಪಾರ್ಥ. ಯಾಕೆ ಅಂದರೆ ಆಶ್ರಯದಾತರಿಗೆ ಎರಡು ಬಗೆದವರಲ್ಲ ಪಾಂಡವರು. ಆಶ್ರಯದಾತರಿಗೆ ಕಷ್ಟ ಅಂತ ಹೇಳಿ ಬಂದಾಗ ಅವರ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಿಲ್ಲಬಲ್ಲಂಥವರು ಪಾಂಡವರು. ಒಳ್ಳೆಯ ಗುಣಗಳು ನಮ್ಗೆ ಗೊತ್ತಿರುತ್ತಲ್ಲ, ಶತ್ರು ಆದ್ರೇನಂತೆ. ಹಾಗಾಗಿ ಇದು ಪಾರ್ಥನದು ಅಂದ್ಕೊಂಡ ತಕ್ಷಣ ಅವ್ರು ಎಲ್ಲರೂ ಹೇಳಿದ್ರು, ಮರಳಿ ಹೊಡೆ ಹಿಂಡಾಕಳನು ಗೋಬರನು ಬಿಡು ಹೆಡಗೈಯ ಕೊಯ್. ಬಂದವನು ಪಾರ್ಥ, ಸಾಧ್ಯವೇ ಇಲ್ಲ ನಮ್ಮರಸ ನಯದಪ್ಪಿದನು, ತುರುವ ಸೆರೆ ಬಿಡಿವರೆ ನೃಪರು. ತಪ್ಪಾಯಿತು ನಮ್ಮ ಕಡೆಯಿಂದ ಅಂತ ಹೇಳಿ ಕುರುಬಲ ಬಾಯ ಬಿಟ್ಟುದು ರಾಯನೆದಿರಿನಲ್ಲಿ. ಅರ್ಜುನ ಬಾರದಿದ್ದಲ್ಲಿ ಯುದ್ಧದ ಕತೆ ಬೇರೆ. ಪಾಂಡವರು ಬಂದು ನಿಲ್ತಾರೆ ಅಂದಾಗ ಧರ್ಮ ಮತ್ತು ಅಧರ್ಮದ ಪ್ರಶ್ನೆ. ಪಾಂಡವರು ಎಲ್ಲೆಲ್ಲಿ ಬಂದು ನಿಂತರೋ ಅಲ್ಲೆಲ್ಲ ಧರ್ಮ ಎದುರಾಗ್ತಿತ್ತು. ಭೀಷ್ಮರನ್ನೂ ಮೊದಲುಗೊಂಡು ಬಿಲ್ಲು ಇಟ್ಟಿದ್ದೇ ಈ ಕಾರಣಕ್ಕಾಗಿ. ಎಲ್ಲಿ ಧರ್ಮದ ಪ್ರಶ್ನೆಯಲ್ಲಿ ಯುದ್ಧ ನಿಂತ್ಕೊಳ್ಳುತ್ತೆ, ಅಧರ್ಮ ತಲೆ ಬಾಗಲೇಬೇಕು, ಎಷ್ಟೇ ದೊಡ್ಡವರಿದ್ದರೂ ಸರಿ. ಧರ್ಮಯುತರಾಗಿದ್ದರಿಂದಲೇ ಮಮ ಪ್ರಾಣಾಹಿ ಪಾಂಡವ ಅಂತ ಅವರ ಹಿಂದೆ ಕೃಷ್ಣ ನಿಂತದ್ದು. ಹೀಗಾಗಿ ಎದುರಿಸುವವನು ಹರಿಯೇ ಆಗ್ತಾನೆ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ಗೊತ್ತಿತ್ತು. ಇದನ್ನು ಕಂಡು ಇಡೀ ಸೇನೆ ಹೇಳ್ತು ದುರ್ಯೋಧನನಿಗೆ, ಇದನ್ನು ಮರಳಿಸಿ ಬಿಡೋಣ ಅಂತ ಹೇಳಿ. ಆಗ ಬೊಬ್ಬಿರದು ನರನೆಸೆಯಲು ಕಣೆಗಳ. ಬೊಬ್ಬಿರಿದು ನರನೆಸಲು ಕಣೆಗಳು ಹಬ್ಬಿದವು. ಬೊಬ್ಬಿರಿದು ನರನೆಸಲು ಕಣೆಗಳು ಹಬ್ಬಿದವು. ಉರಿಗೊಂಡು ಹೂಣಿಗಳೊಬ್ಬುಳಿಯ ಹರೆಗಡಿದು ಕರಿಗಳ ಹೊದರ ಮೆದೆಗೆಡಗಿ ತೆಬ್ಬನೊದೆದೂರೆ ಬಳಿಕ ಗರಿ ಮೊರೆದಬ್ಬರಿಸಿ ಗಬ್ಬಕ್ಕಿ ಗಗನವ ಹಬ್ಬಿದಂತಿರೇ ಮಸಗಿದವು ಫಲುಗುಣನ ಶರಜಾಲ. ಅರ್ಜುನ ಬಿಟ್ಟ ಬಾಣಗಳದ್ದು ಈ ನಮ್ಮ ಕುಮಾರವ್ಯಾಸ ಎಷ್ಟರ ಮಟ್ಟಿಗೆ ಈ ರೀಜನಲ್ ಇಶ್ಯೂಸ್ ಅಂತ ಹೇಳಿ ಕರೆಯುತ್ತೆ ಭಾಷೆನಲ್ಲಿ. ಕಬ್ಬಕ್ಕಿ ಗಗನವ ಹಬ್ಬಿದಂತಿರ ಮಸಗಿದವು. ಕಬ್ಬಕ್ಕಿ ಅಂತ ಹೇಳಿ ಅಂದರೆ ಕೊಕ್ಕರೆ ಜಾತಿಯ ನೀರು ಹಾಕಿ ಒಟ್ಟಿಗೆ ಹಾರ್ತವ್ ನೋಡಿ, ಹಾಗೆ ಕಾಣಿಸ್ತಾ ಇತ್ತು. ಅದನ್ನು ಕಂಡೇ ಕುವೆಂಪು ಬರೆದಿದ್ದು ದೇವರು ರುಜು ಮಾಡಿದನು ಅಂತ ಹೇಳಿ.
ಒಟ್ಟಿಗೆ ಅದು ಹಾದಾಗ ಹಾಗನ್ಸತ್ತೆ. ಇಡೀ ಆ ಕಬ್ಬಕ್ಕಿಯ ಹಕ್ಕಿಗಳು ಒಂದರ ಹಿಂದೆ ಒಂದು ಆಕಾಶದಲ್ಲಿ ಹಾರ್ತವಲ್ಲ, ಹಾಗೆ ಹೋಗ್ತಾ ಇದ್ದಾವೆ. ಎಲ್ಲರ ಗಂಟಲನ್ನು ತೆಗೆದು ಕತ್ತರಿಸಿ ಸುಭಟರು ಬಿದ್ದರು. ಎಲ್ಲ ಕಡೆಯಲ್ಲಿಯೂ ಕೂಡ ಪೂರ್ತಿಯಾಗಿ ಹರಿದಂತಹ ಧನುಗಳು, ಹರಿದ ಕತ್ತು, ಕೈ ಕಾಲುಗಳು ಬೀಳ್ತಾ ಇತ್ತು. ಮೇಲೆ ಇದ್ದಂತಹವರೆಲ್ಲರೂ ಹೇಳಿದ್ರು, ಎಂತಹ ಒಂದು ಶರಜಾಲ, ಆ ಕೈ ಚಳಕವನ್ನು ಮೆಚ್ಚಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾಗ ಇವನಿಗೆ ಅರ್ಥ ಆಯಿತು, ದುರ್ಯೋಧನನಿಗೆ ಬಂದಿದ್ದು ತಪ್ಪಾಯಿತು ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡಿ ಆ ಹಸುಗಳನ್ನೆಲ್ಲ ಬಿಡುವಂತಹ ಹಂತಕ್ಕೆ ಹೋದರು. ಭೀಷ್ಮ, ಕರ್ಣ, ದ್ರೋಣರು ಕೂಡ ಸೋತರು. ಯಾಕೆಂದರೆ ಹಸುಗಳನ್ನು ಸೆರೆ ಹಿಡಿದ ತಪ್ಪು ಅದು ಅಧರ್ಮ. ಅದರ ಜೊತೆಯಾಗಿ ನಿಂತಿದ್ದು. ನಾವು ಶರಶಯ್ಯ ನೋಡಿದಾಗ ಅಯ್ಯೋ ಪಾಪ ಅಂತ ಅಂದ್ಕೊಳ್ತೀವಿ, ಎಂತೆಂಥ ತಪ್ಪುಗಳಾಗೋಯ್ತಲ್ವ ಇವ್ರ ಕೈಯಿಂದೆಲ್ಲ. ಅವಾಗ ಅಯ್ಯೋ ಪಾಪ ಅನ್ಸೋ ಸರಿ, ಆದರೆ ಈ ಎಲ್ಲ ತಪ್ಪುಗಳಾಗಿತ್ತು. ಇವೆಲ್ಲದರ ಒಟ್ಟು ಮೊತ್ತ ಶರಶಯ್ಯೆಯೂ ಹೌದು, ಅಶ್ವತ್ಥಾಮೋ ಹತಕುಂಜನ. ಅಲ್ಲಿ ಅಯ್ಯೋ ಅನ್ಸತ್ತೆ. ಇಲ್ಲಾಗಿದ್ದೆಲ್ಲದರ ಒಂದು ಯಾವ ಒಳ್ಳೆಯಿತು ಮತ್ತು ಕೆಡಿತು ಇದ್ದಕ್ಕಿದ್ದಂಗೆ ಆಗಲ್ಲ. ಹಿಂದೆ ಏನೇನೆಲ್ಲ ಆಗಿರುತ್ತೆ ಅದರ ಒಟ್ಟು ಮೊತ್ತವಾಗಿ ಒಂದು ಫಲ ಬರುತ್ತೆ. ಇದೆಲ್ಲ ಆದ ತಕ್ಷಣ ಎಲ್ಲರೂ ಸನ್ನೆ ಮಾಡಿದರು, ತುರುಗಳ ಕಳಿಸಿ ಇತ್ತ ತುರುಗಳ ಬಿಸುಟು ರಾಯನ ತೆತ್ತಿಗರು ತಲ್ಲಣಿಸಿ ಹಾಯಿದರು. ಹೊತ್ತಿದವು ಮುಸುಡುಗಳು ಸಂಗರ ವಿಜಯ ಗರ್ವಿತರ. ಸುತ್ತ ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು ಪಶೂರಜವು. ಉತ್ತರನು ಮುಳುಗಿದನು ಪರಿತೋಷ ಪ್ರವಾಹದಲ್ಲಿ. ಇಡೀ ಕೌರವರ ಸೇನೆ, ಕರ್ಣ ಮೊದಲಾದವರು ಎಲ್ಲರೂ ಎದುರಿಸಿದ್ರೂ ಕೂಡ ಅರ್ಜುನನ ತಡೆಯಕ್ಕೆ ಆಗ್ತಾನೇ ಇಲ್ಲ. ಅಶ್ವತ್ಥಾಮನ ಮಾತು, ಕರ್ಣನ ಮಾತು, ಅಲ್ಲಿದ್ದ ಇಂದ್ರ ಕೂಡ ಮಾತಾಡ್ತಾನೆ. ಮತ್ತು ಅರ್ಜುನ ಹೇಳ್ತಾನೆ, ದೇವ ಭಾರದ್ವಾಜ ಬಿಲುವಿದ್ಯಾ ವಿಷಯ ನವರುದ್ರ ನೀನು. ಗುರುಗಳಲ್ವೇ ಎಷ್ಟೇ ಆದರೂ ಆ ನಮಸ್ಕಾರವನ್ನೇನೋ ಸಲ್ಲಿಸಬಲ್ಲೆ, ಆದರೆ ಈಗ ನನ್ನ ಜವಾಬ್ದಾರಿ ಬೇರೆ ಅಂತ ಹೇಳಿ ಅವರನ್ನೆಲ್ಲ ಗೆದ್ದು ಆದ ಮೇಲೆ ಬಾಯಿ ಬಿಟ್ಟಿದು ಸಕಲ ಕೌರವ ರಾಯದಳ. ಕಂಗಾಲಾಗ್ಬಿಟ್ರು ಎಲ್ಲರೂ ಕೂಡ. ಇಡೀ ಸೇನೆ ಬಾಯಿ ಬಿಟ್ಟು ನೋಡ್ತಾ ಇದೆ. ಬಾಯ ಬಿಟ್ಟುದು ಸಕಲ ಕೌರವರಾಯದಳ. ಎಲ್ಲರೂ ಕೂಡ ಇನ್ನೇನು ನಮ್ಮನ್ನ ಬೇರೆಯವರು ಕಾಪಾಡಬೇಕು ಅನ್ನುವ ಮಟ್ಟಕ್ಕೆ ಆಯಿತು. ಹೀಗೆ ಯುದ್ಧವನ್ನು ಪೂರ್ತಿಯಾಗಿ ಗೆದ್ದು ಪಾರ್ಥ ಹಿಂತಿರುಗಿದ. ನಮ್ಮ ಉತ್ತರ ಒಂದಷ್ಟು ಹೇಳಿದ್ಲು, ಅಲ್ಲಿ ಆನೆಯ ಮೇಲಿರುವಂಥ ಮುತ್ತುಗಳು ಬೇಕು ಆ ಥರದ್ದೆಲ್ಲ ಹೇಳಿದ್ಲು. ಏಕೆಂದರೆ ಚೆನ್ನಾಗಿರೋ ವಸ್ತ್ರಗಳನ್ನೇ ಅವನ್ನೆಲ್ಲ ಗೆದ್ದ ಮೇಲೆ ಬೇಕಲ್ಲ, ಅದನ್ನೂ ಎಲ್ಲ ಅರ್ಜುನ ಯಾವ್ದನ್ನೂ ಮರೆಯೋದಿಲ್ಲಲ್ಲ, ಅವನ್ನೂ ಎಲ್ಲ ತಗೊಂಡು ಎಲ್ಲರೂ ಕೂಡ ಹಿಂತಿರುಗಿ ಬಂದರು. ಹಿಂತಿರುಗಿ ಬಂದಾಗ ಇವನು ಹೇಳ್ತಾನೆ, ಬೇಡಪ್ಪ ನೀನೇ ಗೆದ್ದಿದ್ದಾನೆ ಅಂತ ಹೇಳಿ ನೀನು ಹೇಳಿಕೊ, ಪರವಾಗಿಲ್ಲ ಅಂತ ಹೇಳಿರ್ತಾನೆ. ವಿರಾಟರಾಯನಿಗೂ ಅಂಥದ್ದೊಂದು ಸಣ್ಣ ಅಹಂ ಬೇಕಿರತ್ತೆ. ಅಂದರೆ ನನ್ನ ಮಗ ಗೆದ್ದ ಯಾರ ಮೇಲೆ? ಕೌರವನ ಸೇನೆಯನ್ನು ಗೆದ್ದಿದ್ದಾನೆ ನನ್ನ ಮಗ ಅನ್ನುವಂಥ ಸಹಜವಾದ ಬಯಕೆ ಒಬ್ಬ ರಾಜನಿಗಿರುವಂಥದ್ದು. ಆದರೂ ಕೂಡ ಎಲ್ಲರಿಗೂ ಒಂದು ಸಂದೇಹ ಬರುತ್ತೆ, ಉತ್ತರನು ಗಂಗಾನಂದನನು ಹೂಹೆ ಗೆಲಿದನು ಅನ್ನೋದಿದೆಯಲ್ಲ, ಇದು ಯಾಕೋ ಹೊಂದುತ್ತಾ ಇಲ್ಲ ಸ್ವಲ್ಪ ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಯುವರಾಜ ಅಲ್ವೇ, ಈಗ ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರನ್ನ ನಾವು ಹಾಗೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ನಿಮಗಿದೆಲ್ಲ ಬರುತ್ತೋ ಅಂತೇಳಿ ಕೇಳೋಕ್ಕೆ ಸಾಮಾನ್ಯರಾದರೆ ಕೇಳಿಬಿಡ್ಬೋದು, ಹೇಳಿ ನೋಡೋಣ ಅಂತ. ಆದರೆ ತುಂಬ ಎತ್ತರದ ಜಾಗದಲ್ಲಿದ್ದವ್ರಿಗೆ ಇರುವಂಥ ಒಂದು ಅಡ್ವಾಂಟೇಜ್ ಅದು, ಯಾರನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ.
ಹಾಗಾಗಿ ಇವನನ್ನು ಯಾರು ಕೇಳಲಿಲ್ಲ. ಅವನು ಕರೀತಾನೆ, ಬಾ ಮಗನೇ ವಸುಕುಲದ ನೃಪ ಚಿಂತಾಮಣಿಯ ಕುರುರಾಯ ಮೋಹರ ಧೂಮಕೇತುವೆ ಕಂದ ಬಾ ಎಂದು ಅಪ್ಪಿಕೊಳ್ಳಿರಿಸಿದ. ಹಿಂದೆ ಆಗಿದ್ರೆ ಉತ್ತರ ಇದನ್ನೆಲ್ಲ ಬಹಳ ಸಂತೋಷ ಪಡ್ತಿದ್ದ. ವಾಸ್ತವ ಅರ್ಥ ಆಗಿದೆ ಅರ್ಜುನನ ಜೊತೆಗಿದ್ದು. ಅವನು ಹೇಳ್ತಾನೆ, ಬಪ್ಪ ಸಾಕು, ಬಯಲ ಡೊಂಬಿದು. ಉತ್ತರನ ಪೌರುಷ ಮೇಲ್ನೋಟಕ್ಕೆ ಹಾಸ್ಯವನ್ನು ಉಗ್ಸುತ್ತೆ ನಮ್ಮಲ್ಲಿ, ಆದರೆ ಒಬ್ಬ ವ್ಯಕ್ತಿ ಒಳಗಡೆಯಿಂದ ಆಗುವಂತಹ ಪರಿವರ್ತನೆಯ ದ್ಯೋತಕವಾಗಿ ಈ ಪ್ರಸಂಗ ನಿಂತ್ಕೊಂಡ್ಬಿಡುತ್ತೆ. ಆಡಂಬರದಲ್ಲೇ ಬದುಕ್ತಾ ಇದ್ದಂತಹ ಈ ಹುಡುಗ ಆಮೇಲೆ ಬದಲಾಗಿದ್ದು ಒಬ್ಬ ಜವಾಬ್ದಾರಿಯುತನಾದ ಯೋಧನಾಗಿ, ರಾಜನಾಗಿ ಅನ್ನೋಕ್ಕಿಂತ ಸನ್ನದ್ಧ ಯೋಧನಾಗಿ ಉತ್ತರ ಕುಮಾರ ಬದಲಾಗ್ತಾನೆ. ಅವನು ಉತ್ತರ ಕೊಡ್ತಾನೆ, ಸಾಕು ಈ ಬಯಲ ಡೊಂಬಿಗೆ ಒಪ್ಪುವುದೇ ವೀರೋಪಚಾರ. ಯಾರಿಗೆ ಒಪ್ಪುವುದೋ ಅವರಿಗೊಪ್ಪುವುದು ಇದು, ನನ್ನಂಥವನಿಗಲ್ಲ. ಈ ಥರದ ಅರಿವು ಬರೋದಿದೆಯಲ್ಲ ಒಳಗಡೆಯಿಂದ, ಅದು ಸಾರ್ಥಕವಾದಂತಹ ಕ್ರಮ. ಆಗ ಮತ್ಸ್ಯ ಹೇಳ್ತಾನೆ, ಏನು ಅಂದ್ಕೊಂಡಿದ್ಯೋ ಕರ್ಣ, ದ್ರೋಣ, ಭೀಷ್ಮಾದಿಗಳನ್ನು ಒಬ್ಬನೇ ಗೆಲ್ಲಿದೆಯಾ ನೀನು? ತಲೆ ಯಾಕೆ ಬಗ್ಗಿಸ್ಬೇಕು ಅಂತ ಹೇಳಿದಾಗ ಹೇಳ್ತಾನೆ ಉತ್ತರ ಕುಮಾರ, ಅದಾಗಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಕಾದಿ ಗೆಲಿದವ ಬೇರೆ, ಕಾದಿ ಗೆದ್ದವನು ಬೇರೆ. ಸಾರಥಿಯಾದ ತನಗೆ ಈಸಿ ಏಕೆ? ಇಷ್ಟೊಂದು ಯಾಕೆ ಹೊಗಳ್ತಾ ಇದೆಯಾ? ಈ ಆದರವೆಲ್ಲ ಸಿಕ್ಕಬೇಕಾದ್ದು. ಕಾದಿ ಗೆಲಿದವನೊಬ್ಬ ಇದ್ದಾನಲ್ಲ, ಅವನಿಗೆ. ಇವನಿಗೆ ಒಪ್ಕೊಳ್ಳೋಕ್ಕಾಗಲ್ಲ. ನಮಗೂ ಸತ್ಯ ಒಪ್ಪಕ್ಕಾಗಲ್ಲ ಅಲ್ವಾ ಸುಲಭಕ್ಕೆ. ಸತ್ಯ ಬೇಕು ಅಂತ ನಾಲ್ಗೆ ತುದಿಯಿಂದ ಹೇಳ್ತೀವಿ, ಸತ್ಯನ ಒಪ್ಪಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಕಾದಿದಾತನು ನೀನು, ಸಾರಥಿಯಾದವನು ತಂಗಿಯ ಬೃಹನ್ನಳೆ. ವಾದ ಬೇಡ ಎಲ ಮಗನೇ, ನಿನ್ನ ವಿಕ್ರಮವ ಬಲ್ಲೆ ನಾನು. ಅಪ್ಪ ಅಮ್ಮಂಗೆ ಮಗ ಏನು ಹಣೆ ಬರ ಗೊತ್ತಿರಲ್ವಾ? ನಮ್ಮ ಮಕ್ಕಳು ಹೆಂಗಿರ್ತಾರೆ ನಮ್ಗೆ ಗೊತ್ತೇ ಇರುತ್ತೆ. ಅವ್ರು ಏನೋ ಇದ್ದಕ್ಕಿದ್ದಂಗೆ ಮೊದಲನೇ ರ್ಯಾಂಕ್ ಅಂತ ಬಂದರೆ ನಾವು ಒಪ್ಕೋಬೇಕಾ ಬೇಡವಾ? ಸಾಧ್ಯ ಇಲ್ಲ. ಹೆಂಗೆ ಬಂತು ಅಂತಲೇ ಮೊದಲು ಕೇಳಬೇಕು. ಯಾಕಂದರೆ ಸದಾ 60-65 ಇದ್ದಕ್ಕಿದ್ದಂಗೆ 99 ಅಂದರೆ ಬಂದಿದ್ದು ಹೇಗೆ? ಪ್ರಶ್ನೆ ತಾನೆ. ಆ ಕೇಳುವುದನ್ನು ಬೆಳೆಸ್ಕೊಡೋದನ್ನು ಈ ಕುಮಾರವ್ಯಾಸ ಇಲ್ಲಿ ಮಾತಾಡ್ತಾನೆ. ನೋಡು, ಅದಟುತನ ಎನಗುಂಟೆ. ನೀನು ಹೇಳು, ಇವಾಗ ನನ್ನ ಇಷ್ಟು ವರ್ಷ ಸಾಕಿದೀಯಲ್ವ ನೀನು, ಅದಟುತನ ನನಗುಂಟೆ ಇಲ್ಲ. ಬೆಂದುದನ್ನ ಬೆದಕಿ ನೋಯಿಸಬೇಡ. ನಾನು ಪಾರ್ಥನ ಜೊತೆಯಲ್ಲಿ ಬೆಂದಿದ್ದೇನೆ, ನೀನೇ ಆ ಕೆಲಸ ಮಾಡಿದ್ದಿದ್ರೆ ಇದು ಬೇರೆ ಆಗಿರ್ತಿತ್ತು. ಆದ್ದರಿಂದ ಹಗಲಿನ ಕದನವನ್ನು ಗೆಲಿದಾತ ಬೇರಹ ಬಪ್ಪ ನುಡಿಯದಿರು. ಮತ್ತೆ ಜಾಸ್ತಿ ಮಾತಾಡಬೇಡ. ಆದ್ದರಿಂದ ನಾನು ಹೊರಡ್ತೀನಿ ಅಂತ ಹೇಳಿದ್ರೆ ಅರ್ಜುನ ದೇವ ಬಹಳ ಗಂಭೀರವಾಗಿ ಹೋಗಿ ಉತ್ತರೆಯ ಭವನದಲ್ಲಿ ತಂದ ಉತ್ತಮ ಅಂಬರ ವಿವಿಧ ರತ್ನಾಭರಣ ವಸ್ತುಗಳನ್ನು ಅವಳಿಗೆ ಕೊಟ್ಟ. ನಿಮ್ಮ ಅಣ್ಣ ಗೆದ್ದ, ಇದನ್ನೆಲ್ಲ ನಾವು ಹೊತ್ಕೊಂಡ್ಬಂದಿದ್ದೀನಿ ತಗೋ ಅಂತ ಹೇಳಿ ಪೂರ್ತಿಯಾಗಿ ಕೊಟ್ಟ. ಉತ್ತರೆ ಬಹಳ ಸಂತೋಷಪಟ್ಲು. ಧರ್ಮರಾಯ ಹೇಳ್ದ, ಅಜ್ಞಾತವಾಸ ಮುಗಿದಿದೆ, ಇನ್ನು ನಾವು ಪ್ರಕಟವಾಗೋದು ಒಳ್ಳೆಯದು. ಈ ಕಾರಣಕ್ಕಾಗಿಯೇ ಕೌರವನ ಸೇನೆ ಬಂದದ್ದು. ಈ ಯುದ್ಧವಾದ ಮೇಲಂತೂ ಪೂರ್ತಿಯಾಗಿ ಅವ್ರಿಗೆ ಅರ್ಥ ಆಗಿದೆ. ಅಜ್ಞಾತವಾಸದ ಲೆಕ್ಕ ನಮಗೆ ಗೊತ್ತಿದೆ. ಆದ್ದರಿಂದ ನಾಳಿನ ದಿನ ನಾವು ಪ್ರಕಟವನ್ನು ಆಗಿಬಿಡಬೇಕು ಅನ್ನುವ ನಿರ್ಧಾರಕ್ಕೆ ಅಷ್ಟೂ ಜನ ಬರ್ತಾರೆ. ತಮದ ಗಂಟಲ ನೊಡೆದ ಹರುಷ ದ್ಯುಮಣಿ ಮಂಡಲದಂತೆ ಜೀವ ಭ್ರಮೆಯ ಕವಚವ ಕಳೆದು ಹೊಳೆವ ಆತ್ಮಾನಂದದಲ್ಲಿ ಯತಿ ಬಂದಂತೆ. ನೀವು ಕುಮಾರವ್ಯಾಸನ ವೇದಾಂತದ ವಾಕ್ಯಗಳನ್ನು ನೋಡ್ಬೇಕ್ರಿ. ಸುಭದ್ರಾ ಪರಿಣಯದಲ್ಲಿ ಒಂದು ವಾಕ್ಯ ಹೇಳ್ತಾನೆ, ಪರಮಹಂಸನ ಬರವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಡ. ಪುಟ್ಟು ವಾಕ್ಯ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಇಲ್ಲ, ಅವ್ರು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ, ಜೀವ ಭ್ರಮೆಯ ಕವಚವ ಕಳೆದು ಹೊಳೆವ ಆತ್ಮಾನಂದದಲ್ಲಿ ಯಾರು ಬೇಕಾಗಲ್ಲ.
ಇವರೆಲ್ಲರೂ ಹಾಗೆ ಪ್ರಕಟವಾಗಿದ್ದು ಯೋಗ ಇವತ್ತು ರಥಸಪ್ತಮಿ. ತಮದ ಗಂಟಲೊಡೆದು ಸೂರ್ಯನಾರಾಯಣ ಪೂರ್ಣ ಪ್ರಮಾಣದಲ್ಲಿ ಪ್ರಕಟವಾಗಿ ಉತ್ತರಾಯಣವ ನಿರ್ದಿಷ್ಟವಾಗಿ ತಂದು ಪಥವನ್ನು ಬದಲಿಸಿದ ದಿನವಿದು. ಹಾಗಾಗಿಯೇ ಈ ಅಜ್ಞಾತವಾಸ ಕಳೆದು ಪಾಂಡವರು ಉದಯಿಸಿದಂತಹ ದಿನ ಎಷ್ಟು ಸಂಯೋಗವಾಗಿ ಬಿಡುತ್ತಲ್ವ ಒಂದ್ಸರಿ ನಾವು ಬಯಸದೇ ಇದ್ರು. ಇದೇ ಕೃಷ್ಣ ಕೃಪೆ, ವಿಶ್ವದ ಐಂದ್ರಜಾಲಿಕ ಶಕ್ತಿ, ವಿಶ್ವಸೂತ್ರಧಾರ ಅಂತ ಭೀಷ್ಮರು ಹೇಳಿತ್ತು. ಅದಕ್ಕೆ ಸೂತ್ರಧಾರನಾಗಿ ಅವಕೂತ ಮೇಲೆ ಯಾವಾಗ ಎಲ್ಲಿ ಏನು ಅನ್ನೋದು ಕೂಡ ಅವನ ನಿರ್ಧಾರವೇ ಹೊರತು ನಾವೆಲ್ಲ ನಿಮಿತ್ತರಾಗಿ ಕೂತ್ಕೊಂಡ್ಬಿಡ್ತೀವಿ. ಹೀಗೆ ಕೂತಾಗ ಯುಧಿಷ್ಠಿರ ದೇವ ನೆಸೆದನು ರಾಜತೇಜದಲ್ಲಿ. ಮಾನ್ಯ ದಿನ ಓಲಗ ಶಾಲೆಯಲ್ಲಿ ಕೂತ ಧರ್ಮರಾಯನನ್ನೆಲ್ಲ ನೋಡ್ತಾನೆ. ವಿರಾಟ ಕೂತಿರ್ತಾನೆ ಸಿಂಹಾಸನದ ಮೇಲೆ. ಎಲ್ಲರೂ ಓಡೋಗಿ ಹೇಳ್ತಾರೆ, ಯಾರೋ ಬಂದು ಸಿಂಹಾಸನದ ಮೇಲೂ ಕೂತಿದ್ದಾರೆ. ದಿವಿಜರ ರಾಯನೋ ಶಂಕರನೋ ನಾರಾಯಣನೋ ನರನಲ್ಲ ದೇವರು ಕಣ, ಬಂದು ನೋಡು ನೀನು. ಅಷ್ಟು ತೇಜಸ್ವಿಗಳಾಗಿದ್ದವರು. ಅಂದಾಗ ವಿರಾಟ ಬರ್ತಾನೆ, ಮತ್ತೆ ಎಲ್ಲ ಕಥೆಗಳನ್ನು ಹೇಳ್ತಾನೆ. ಉತ್ತರ ನಿಂತ್ಕೊಂಡು ಹೇಳ್ತಾನೆ, ಪರಿಚಯ ಮಾಡಿಸ್ತಾನೆ. ತಾತ ಭಿನ್ನಃ ನಿನ್ನೆ ವೈರಿವ್ರಾತವನು ಗೆಲಿದಾತನು ಈ ತೋರ್ಪಾತನು, ಈತನ ಮುಂದೆ ಮೆರೆವವ ಕೀಚಕಾಂತಕನು, ಈತನ ಕುಲನು ವಾಮದಲ್ಲಿ ನಿಂದಾತ ಸಹದೇವಾಂಕನು, ಅನಿಬರಿಗೀತ ಹಿರಿಯನು ಧರ್ಮನಂದನನು ಎಂದು ತೋರಿಸಿದ. ಪಕ್ಕದಲ್ಲಿದ್ದ ದ್ರೌಪದಿಯನ್ನು ಪರಿಚಯಿಸ್ತಾನೆ. ರಮಣಿ ಐವರಿಗೀಕೆ ಕಮಲಮುಖಿಯನ್ನು ನೋಡು, ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ ಮಮತೆಯಾಯಿತು, ಇನ್ನೇನು ಬೇಕು. ಪಾಂಡವರಿಗೆ ಆಶ್ರಯ ಕೊಡೋದು ಅಂದರೆ ಕಡಿಮೆ ಸಂಗತಿ ಏನಲ್ಲ ಅಲ್ವಾ. ನಮಗೆ ಇವೆಲ್ಲವೂ ಕೂಡ ಆಯಿತು ಅಂತ ಹೇಳಿದಾಗ ವಿರಾಟನೂ ಕೂಡ ಆ ಮುದದಲ್ಲಿ ಮುಳುಗಿ ಮೈಕ್ಕಿದನು, ಕಾಣಿಕೆಯನ್ನೊಪ್ಪಿಸಿದ. ತಪ್ಪೇನಾದ್ರು ಆಗಿದೆ ನಮ್ಮಿಂದ, ದಯವಿಟ್ಟು ಕ್ಷಮಿಸಿಬಿಡಿ. ಬಗೆದನ ಅಪರಾಧವನು ಕರುಣಾಳುಗಳ ಬಲ್ಲಹ ನೀನು. ತಪ್ಪು ಏನೇ ಆಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ವಿರಾಟರಾಯ ಕೇಳ್ಕೊಳ್ತಾನೆ. ಸುದೇಶ್ನೆ ಬಂದು ದ್ರೌಪದಿಯನ್ನು ಕೇಳಬೇಕಲ್ಲ. ಇವಾಗ ಕಾಲೊತ್ತಿಸಿಕೊಂಡದ್ದು, ಕೈ ಒತ್ತಿಸಿಕೊಂಡದ್ದು, ಕೂದಲನ್ನು ಸಿಕ್ಕುಗಟ್ಟಿದ್ದು, ಅವೆಲ್ಲವೂ ಮಾತಾಡಿದ್ದನ್ನು ಕ್ಷಮಿಸು ಅಂತ ಹೇಳಿ ಕೇಳಿದಾಗ ಕೊನೆಗೆ ವಿರಾಟ ಹೇಳ್ತಾನೆ, ದೇಶ ನಿಮ್ಮದು, ನಗರ ಹೆಚ್ಚಿದ ಕೋಶ ನಿಮ್ಮದು, ನನ್ನ ಜೀವ ವಿಳಾಸ ನಿಮ್ಮದು ಸಲಹೆಬೆಯುವುದು. ಯಾಕೆ ಈ ಪರ್ವ ಹೇಳೋದು ತುಂಬ ಮುಖ್ಯ ಆಗತ್ತೆ ಅಂದರೆ, ಪಾಂಡವರು ಪ್ರಕಟವಾದಂತಹ ದಿವಸ, ಪಾಂಡವರು ಪ್ರಕಟವಾದ ಸಂದರ್ಭ, ಮತ್ತು ಎಲ್ಲ ಗೌರವವೂ ಪುನಃ ಸಿಕ್ಕಿದಂತಹ ಸಂದರ್ಭ. ಹಾಗಾಗಿ ವಿರಾಟ ಪರ್ವದ ಓದಿಗೊಂದು ಅರ್ಥ ಇರೋದು ಈ ಕಾರಣಕ್ಕಾಗಿ. ಆದರೆ ನನಗೆ ಒಂದು ಸಣ್ಣ ಸಂಗತಿ ಇದೆ. ಏನಂದರೆ ಇಷ್ಟೆಲ್ಲ ಆಯಿತು, ನನ್ನ ಮಗಳು ಉತ್ತಾರೆ. ಅರ್ಜುನ, ನೀನು ಅವಳನ್ನು 1 ವರ್ಷದಿಂದ ನೋಡಿದ್ದೀಯ. ಅವಳನ್ನೇನಾದರೂ ನೀನು ವಿವಾಹವನ್ನು ಮಾಡಿಕೊಳ್ಳೋದಕ್ಕೆ ಅಕಸ್ಮಾತ್ ಅಪ್ಪಣೆಯನ್ನು ಕೊಟ್ಟರೆ ಬಹಳ ಸಂತೋಷವಾಗತ್ತೆ, ನನ್ನ ಒಂದಷ್ಟು ದುಃಖ ಕಡಿಮೆ ಆಗತ್ತೆ ಅಂತ ಹೇಳಿ ಕೇಳ್ತಾರೆ. ಅರ್ಜುನನ ಉತ್ತರ ಇದೆಯಲ್ರಿ, ತುಂಬ ದೊಡ್ಡ ಉತ್ತರ. ವರುಷ ಇವಳಲ್ಲಿ ನಾಟ್ಯ ವಿದ್ಯೆಯ ಪರುಟವಿಸಿದೆ. ವರುಷವಿವಳಲಿ ನಾಟ್ಯ ವಿದ್ಯೆಯ ಪರುಟವಿಸಿದೆನು, ತಂದೆಯಂತೀ ತರುಣಿ ಭಜಿಸಿದಳು. ಆ ಪ್ರಕಾರ ರಹಸ್ಯ ದೇಶದಲ್ಲಿ ಗುರುತನದ ಗರುವಾಯಿ ಎತ್ತ
ಎತ್ತಲು ಅರಸಿಯೆಂಬುದಿದಾವ ಈವರ ಕುಮಾರಿಯ ನೀವಡೆ ಅಭಿಮನ್ಯುವಿಗೆ ಕೊಡಲಿ ಎಂದ. ಬದುಕಿನ ಮೌಲ್ಯಗಳಿವು. ಒಂದು ವರ್ಷ ನಾನು ಒಂದು ವಿದ್ಯೆಯನ್ನು ಕಲಿಸಿದ್ದೀನಿ ಅಂತಂದರೆ ಪತ್ನಿ ಸ್ಥಾನದಲ್ಲಿ ಹೇಗೆ ನೋಡೋಕ್ಕಾಗತ್ತೆ ಅವಳನ್ನು? ಯಾಕೆಂದರೆ ಗುರುವಾದ ತಕ್ಷಣ ಶಿಷ್ಯರೆಲ್ಲರೂ ಮಕ್ಕಳಾಗಿಬಿಡ್ತಾರೆ. ಅದು ಬಿಟ್ಟು ಬೇರೆ ಹಂತದಲ್ಲಿ ನೋಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಆ ಮಗುವೂ ಕೂಡ ತಂದೆಯಂತ ಈ ತರುಣಿ ಭಜಿಸಿದಳು ನನ್ನನ್ನು. ಅವಳು ನನ್ನನ್ನು ಹಾಗೆ ನೋಡಿದ್ದಾಳೆ. ಹಾಗಾಗಿ ವಿದ್ಯೆ ಕಲಿಸೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಎದುರಿಗೆ ಬಂದಂತಹ ವ್ಯಕ್ತಿಗಳನ್ನು ನಾವು ಮಕ್ಕಳ ಸಮಾನದಲ್ಲಿ ನೋಡಿದಾಗ ಮಾತ್ರ ಅದಕ್ಕೊಂದು ಅರ್ಥ. ಇದನ್ನು ಅರ್ಜುನ ಮಾತಾಡ್ತಾನೆ. ಎಂಥ ದೊಡ್ಡದು ಊರ್ವಶಿಯ ಸಂದರ್ಭದಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಅಂತಹ ಅಪ್ರತಿಮ ಸುಂದರಿಯನ್ನ ತಾಯಿ ನೀನು ಅನ್ನುವಂಥಾತ. ಇಲ್ಲಿ ಮಗಳಾಕೆ. ಹಾಗಾಗಿ ಇವಳು ಅರಸಿ ಆಗೋದಕ್ಕೆ ಸಾಧ್ಯ ಇಲ್ಲ, ಸೊಸೆಯಾಗಿ ಮಗಳಾಗಿ ಬರಬಹುದು ಅಂತ ಹೇಳಿದಾಗ ಒಪ್ಕೊಳ್ತಾರೆ. ಈಗ ಒಂದು ವೈವಾಹಿಕ ಸಂಬಂಧ ಏರ್ಪಡುತ್ತೆ. ಪಾಂಡವರು ತುಂಬ ಸಂತೋಷ ಆಗಿದ್ದಂತಹ ಕ್ಷಣಗಳಿವು. ಅಜ್ಞಾತವಾಸವು ಮುಗಿದಿತ್ತು. ಅಭಿಮನ್ಯುವಿನ ಮದುವೆ ಅನ್ನುವಂಥ ಒಂದು ಸಂಭ್ರಮ. ಎಷ್ಟು ವರ್ಷ ಕಾಡಲ್ಲಿ ತೊಳೆದ್ಬಿಟ್ರಲ್ವ, ಎಷ್ಟು ವರ್ಷ. ಅದಕ್ಕೇನು ಒಂದು ಲೆಕ್ಕ ಅನ್ನೋದೇ ಇಲ್ಲ. ಅಷ್ಟರ ಮಟ್ಟಿಗೆ ನೊಂದು ನವೆದು ಎಲ್ಲವೂ ಕೂಡ ಆಗಿತ್ತು. ಮೊಟ್ಟ ಮೊದಲ ಓಲೆ ಹೋಗಿತ್ತು ನಮ್ಮ ಕೃಷ್ಣನಿಗೆ. ಅದು ಏನೇ ಆದರೂ ಅದು ಕೃಷ್ಣನಿಗೇ ಸಲ್ಲಬೇಕು. ಯಾಕೆ ಅಂದರೆ ಆ ಪತ್ರ ಬರೀತಾನ್ರಿ, ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಸ್ತಿ ದೇವ ನಿಮ್ಮಡಿಗಳ ಕೃಪಾ ಸಂಜೀವಿನಿಯಲ್ಲಿ ಎಮ್ಮ ಹಸುಗಳು ಒಡಲಿನ ಠಾವ ಮೆಚ್ಚಿದವು. ನೀನೇ ನಮಗೆ ಸಂಜೀವಿನಿ. ಅದಿದ್ದಿದ್ರಿಂದ ನಮ್ಮ ಪ್ರಾಣಗಳು ನಮ್ಮ ದೇಹದಲ್ಲಿ ಇದ್ದಾವೆ. ಹಾಯ್ದೆವು ವಿಪಿನ ಮಂದಿರವ, ಅದನ್ನು ದಾಟಕ್ಕೂ ನೀನೇ ಕಾರಣ. ಈ ವರ್ಷದ ಅಜ್ಞಾತವಾಸ ಗತ ಅವಶೇಷಣವಾಯಿತು. ಭಾಷೆ ನೋಡ್ರಿ, ನಮಗೆ ಪತ್ರ ಬರೆಯೋದು ಮರ್ತೋಯ್ತು, ವಾಟ್ಸಪ್ ಮೆಸೇಜು. ಸ್ವಸ್ತಿನೂ ಇಲ್ಲ, ಮಂಗಳವೂ ಇಲ್ಲ, ಕ್ಷೇಮವೂ ಇಲ್ಲ. ಕಾರ್ಡ್ಗಳು ಇದರಲ್ಲಿ ಒಂದಷ್ಟು ಜನಕ್ಕೆ ನೆನಪಿದೆ ಅಂತ ಕಾಣಿಸುತ್ತೆ. ಕಾರ್ಡ್ನಲ್ಲಿ ಪತ್ರ ಬರೀತಿದ್ದಾಗ ಎಡಭಾಗದಲ್ಲಿ ಕ್ಷೇಮ ಅಂತ ಅಕಸ್ಮಾತ್ ಗ್ರಾಚಾರ ಕೆಟ್ಟು ಮರ್ತು ಹೋಗಿದ್ರೆ ಕಾರ್ಡನ್ನೇ ಮುಂದಕ್ಕೆ ಓದ್ತಿರ್ಲಿಲ್ಲ. ಎಲ್ಲ ಒಂದು ಮಧ್ಯದಲ್ಲಿ ಕೂತ್ಕೊಂಡು ಏನಿದೆಯೋ ಏನು ಕತ್ತಿಯೋ ಅಂತ ಅಂದ್ಬಿಟ್ಟು ಒಂದು ಕಡೆಗೆ ಸೇರಿಸಿ, ಹೌದ್ ತಾನೆ? ಈಗ ಯಾರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರೆ ಲೈವ್ ಶೇರಿಂಗ್ ಮಾಡೋ ಹಂತಕ್ಕೆ ಬಂದಿದ್ದೀವಿ ನಾವು. ಎಷ್ಟು ಬದಲಾಗಿಬಿಟ್ವಿ ಅಲ್ವಾ? ಮರಣವನ್ನು ಎಂಜಾಯ್ ಮಾಡೋ ಮನಸ್ಥಿತಿ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಶುರುವಾಗೋದೆ ಸ್ವಸ್ತಿ. ನಮ್ಮ ಶಾಸನಗಳು ಹೀಗೆ ಆರಂಭ ಆಗ್ತವೆ, ಸ್ವಸ್ತಿ ಅಂತ. ಹೀಗೆ ಬದುಕಿದ್ವಿ. ಅಜ್ಞಾತವಾಸ ಗತ ಅವಶೇಷಣವಾಯಿತು. ನೀನು ಬಾ ಅಂತ ಕರಿತಾ ಇಲ್ಲ. ಕಂಗಳಿಗೆ ಈವುದು ಅವಯವ ದರುಶನ ಅಮೃತವ. ಸಶರೀರನಾಗಿ ಬರಬೇಕು ನೀನು. ಅವಯವದ ದರುಶನ ಅಮೃತವನ್ನ ಎಮ್ಮ ಕಂಗಳಿಗೆ ನೀನು ನೀಡಬೇಕು. ನಿನ್ನನ್ನು ಬಾ ಅಂತ ಕರೆಯೋ ಅಷ್ಟು ಚೈತನ್ಯ ನಮಗಿಲ್ಲ. ದಾಟಿದೆವು ನುಡಿದ ಅವಧಿಯನ್ನು. ವೈರಾಟಪುರದಲ್ಲಿ ನೀನೇನು ಹೇಳಿದ್ದೆ ಹಾಗೆ ಮಾಡಿದ್ದೀವಿ. ತನ್ನ ಮಗಳ ಕಿರೀಟಿ ತನಯಂಗೀವ ಭರವಿದ ದೇವರೇ ನೀವು ಅವಧರಿಸಿ. ನೀವಿದನ್ನು ನೋಡಬೇಕು. ಮದುವೆ ಅನ್ನೋದು